ಸರ್, ಈಗ ಬಂಗ್ಲೆಗುಡ್ಡೆ ಸುಸೈಡ್ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೊನ್ನೆ SIT ಅವರು ಸ್ಥಳ ಮಹಜರಿಗೆ ಹೋದಾಗ 7, 8 ಅಂತ ಹೇಳ್ತಾರೆ, ಗೊತ್ತಿಲ್ಲ. ಅವರು ಇನ್ನೂ ಅನೌನ್ಸ್ಮೆಂಟ್ ಮಾಡಲಿಲ್ಲ. ಕಳೆಬರಗಳು ಸಿಕ್ಕಿದೆ. ಅದು ಈಗ ಕೆಲವರು ಧರ್ಮಸ್ಥಳ ಕ್ಷೇತ್ರದ ಪರ ಅಂತ ಹೇಳಿಕೊಂಡು ಕೆಲವರು ಅದು ಅಲ್ಲಿ ಸುಸೈಡ್ ಪಾಯಿಂಟ್, ಅಲ್ಲಿ ಬಂದವರೆಲ್ಲ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ID ಕಾರ್ಡ್ ಸಿಕ್ಕಿದೆ, ಅವರು ಇವರು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ಅಲ್ಲ ಸಂತೋಷ, ಕ್ಷೇತ್ರದ ಪರ ಅಂತ ನಾವು ಕೂಡ ಕ್ಷೇತ್ರದ ಪರವನೇ. ನಾವ್ ಯಾವಾಗ ಕ್ಷೇತ್ರದ ವಿರೋಧಿ ಆಗಿದ್ದಾರೆ? ಇವರೇ ಕ್ಷೇತ್ರದ ವಿರೋಧಿ ಆಗಿದ್ದಾರೆ. ಈಗ ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ ಅಂತ ಯಾವಾಗ ಹೇಳಿದ್ರಲ್ಲ, ಇವರು ಕ್ಷೇತ್ರದ ವಿರೋಧಿನೇ. ನಾವು ಕ್ಷೇತ್ರದ ಪರ ಇದ್ದೇವೆ, ಇದು ಗೊತ್ತಿರಲಿ. ನಾವು ಶ್ರೀ ಕ್ಷೇತ್ರದ ಪರವಾಗಿನೇ ಇದ್ದೇವೆ. ಇವತ್ತಿಗೂ ಕೂಡ ನಮ್ಗೆ ನಂಬಿಕೆ ಇದೆ, ಮಂಜುನಾಥ ಸ್ವಾಮಿಯ ಸ್ಥಳ ಏನಿದೆ, ಸನ್ನಿಧಿ ಏನಿದೆ, ಅದು ನ್ಯಾಯದ ಸ್ಥಳ. ಆದ್ರೆ ಇವ್ರಿಗೆ ನಂಬಿಕೆ ಇಲ್ಲ. ಆನಂತರ ಆತ್ಮಹತ್ಯೆ ನಾನು ಕೇಳಿದ್ದೀನಿ, ಅದ್ರ ಬಗ್ಗೆ ಕೆಲವೊಂದು ಸಾರಿ ನಾನು ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಮೋಕ್ಷ ಸಿಗೋದಕ್ಕೆ ಬಂದು ಸಾಯ್ತಾರೆ ಅಂತ ಹೇಳಿ, ಮೋಕ್ಷ ಸಿಗಬೇಕಂತ ಹೇಳಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಆನಂತರ ಸಂತೋಷ ಹಂತಲ್ಲಿ ಬಿದ್ದಂತ ನಾವು ತೋರಿಸಿದೀವಿ, ಸಾಕಷ್ಟು ದಾಖಲೆಗಳನ್ನ ತೋರಿಸಿದೀವಿ. ಗ್ರಾಮ ಪಂಚಾಯತಿ ಹೂತ್ ಹಾಕಿರೋ ಅದು ನೋಟ್ ಇದೆಯಲ್ಲ, 10 ವರ್ಷದ ಬಾಲಕಿ, 15 ವರ್ಷದ ಬಾಲಕಿ, 20 ವರ್ಷದ ಹುಡುಗಿ, 10 ವರ್ಷ 15 ವರ್ಷದ ಬಾಲಕಿಗೆ ಜೀವನ ಏನು ಅಂತಾನೆ ಗೊತ್ತಾಗಿರಲ್ಲ. ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಸಾಯ್ತಾರ? ಇದಕ್ಕೆ ಉತ್ತರ ಕೊಡ್ತಾರ? ಇವ್ರ ಪರವಾಗಿ ಮಾತಾಡ್ತಾ ಇರುವಂತಹ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದಾರಲ್ಲ, ಇದಕ್ಕೆ ಉತ್ತರ ಕೊಡಿ. ಆನಂತರ ಆ ಬಂಗ್ಲೆಗುಡ್ಡೆಯಲ್ಲಿ ಅವರು ಇದರಲ್ಲಿ ಮಡಿಕೇರಿ ಅವರು ಹೇಳಿದ್ದಾರೆ, ಸೋಮಾರ್ಪೇಟೆ ಅವರು, ನಮ್ಮ ತಂದೆಗೆ ಕಣ್ಣು ಸರಿಯಾಗಿ ಕಾಣ್ತಾ ಇರಲಿಲ್ಲ, 2 ಸಾರಿ ಸ್ಟ್ರೋಕ್ ಆಗಿತ್ತು, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಡ್ಡಾಡ್ತಿದ್ರು. ವಾಕಿಂಗ್ ಸ್ಟಿಕ್ ಅಡ್ಡಾಡ್ಕೊಂಡವರು ಅದು ಸ್ಟೀಪ್ ಅಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಇದ್ದಂಗಿದೆ, ಅಲ್ಲಿ ಹೆಂಗೆ ಸ್ವಾಮಿ ಹೋಗ್ತಾರೆ? ಇಲ್ಲಿ ಅದಕ್ಕೆ ನಾವು ಹೇಳ್ತಾ ಇರೋದು 3 ರೀತಿಯ ಅಪರಾಧಗಳು ಆಗಿದೆ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ತನಿಖೆ ಆಗಬೇಕು. ಏನು? ಒಂದು, ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 2ನೇದ್ದು ನರಬಲಿ ಸಲುವಾಗಿ. ನರಬಲಿ ಯಾಕಂತ ಹೇಳಿದ್ರೆ ನೋಡಿ, ಆ ವ್ಯಕ್ತಿ ಪಾಪ 70 ವಯಸ್ಸು ದಾಟಿದಂತ, ಕಣ್ಣು ಸರಿಯಾಗಿ ಕಾಣದಂತವ್ರು, ಆನಂತರ 2 ಸಾರಿ ಸ್ಟ್ರೋಕ್ ಆದವರು, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗೋರು ಅಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ. ನರಬಲಿ ಸಲುವಾಗಿ ಅವರನ್ನ ಹಂತಲ್ಲಿ ಕರ್ಕೊಂಡು ಹೋಗಿದಾರಾ? ಇನ್ನೊಂದು 3ನೇದು ಪ್ರಮುಖವಾಗಿ ಇತ್ತೀಚೆಗೆ ಅನೇಕ ಸಂಗತಿಗಳು ಬರ್ತಾ ಇದೆ. ಏನಂತ ಹೇಳಿದ್ರೆ, ಧರ್ಮಸ್ಥಳಕ್ಕೆ ಹೋದಂತಹ ವಯಸ್ಸಾದವರು, ಏಜ್ಡ್ ಆದವರು ಕೆಲವು ಆಸ್ಪತ್ರೆಗಳಿಂದ ಮಿಸ್ಸಿಂಗ್ ಆಗಿದ್ದಾರೆ. ಅಂದ್ರೆ ಹ್ಯೂಮನ್ ಆರ್ಗನ್ ಹಾರ್ವೆಸ್ಟಿಂಗ್ ಏನಾದ್ರೂ ಆಗಿದೆಯಾ? ಕಳ್ಳತನ ಆಗಿದೆಯಾ? ಇವರು ಕೂಡ ಆಸ್ಪತ್ರೆ ಹೋದವರೇ ಮಿಸ್ಸಿಂಗ್ ಆಗಿರೋ? ಹೌದು, ಇವರು ಕೂಡ ಆಸ್ಪತ್ರೆ. ಆಮೇಲೆ ಗೋಕಾಕದಲ್ಲಿ ಬಸವಣ್ಣಪ್ಪ ಅಂತ ಹೇಳಿ ಒಬ್ಬ ವೃದ್ಧರು 70+ ಆದಂತವರು ಮಿಸ್ಸಿಂಗ್ ಆಗ್ತಾರೆ. ಘಟಪ್ರಭಾ ಆಸ್ಪತ್ರೆಯಿಂದ 2008ರಲ್ಲಿ ಮಿಸ್ಸಿಂಗ್ ಆಗ್ತಾರೆ. ಅವರ ಮಕ್ಕಳು ಹೋಗಿ ಕೇಳ್ತಾರೆ ಆಸ್ಪತ್ರೆಗೆ, ಇಲ್ಲ ಧರ್ಮಸ್ಥಳದವರು ಕರ್ಕೊಂಡು ಹೋದ್ರು, ಧರ್ಮಸ್ಥಳದಕ್ಕೆ ಹೋದ್ರು ಅಂತ ಹೇಳ್ತಾರೆ. ಅವ್ರು ಹೋಗಿ 1 ವರ್ಷ ಆದ್ಮೇಲೆ ಆ ಬಸವಣ್ಣಪ್ಪ ಅನ್ನುವಂತ ವ್ಯಕ್ತಿ ಹಿರಿಯರ ಅವರ ಆಸ್ತಿ 2 ಎಕರೆ ಆಸ್ತಿ ಧರ್ಮಸ್ಥಳದ ಸಂಘದವ್ರ ಹೆಸರಿಗಾಗತ್ತೆ. ಮಕ್ಕಳದು ಸಿಗ್ನೇಚರು ಏನು ಇಲ್ದಾನೆ ಮರಣೋತ್ತಾರ, ಮಕ್ಕಳಿಗೆ ಗೊತ್ತೇ ಇಲ್ಲ ಅಪ್ಪ ಸತ್ತಿದಾನೋ ಇಲ್ಲೋ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಮರಣೋತ್ತಾರ ಮಾಡಿಸ್ಕೊಂಡು, ಮರಣ ಉತ್ತಾರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅವರ ಆಸ್ತಿಯನ್ನ ಧರ್ಮಸ್ಥಳ ಸಂಘದವ್ರಿಗಾಗತ್ತೆ ಗೋಕಾಕದಲ್ಲಿ. ಅಂದ್ರೆ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಆಸ್ಪತ್ರೆಗಳಿಂದ ಆಸ್ಪತ್ರೆಗಳಿಗೆ ಮಾಹಿತಿಯನ್ನ ತೆಗೆದುಕೊಂಡು, ಯಾವ ಗ್ರೂಪ್ನವರು, ಯಾವ ಬ್ಲಡ್ ಗ್ರೂಪ್ ಇವ್ರದು ಅಂತ ತಿಳ್ಕೊಂಡು, ಯಾವ ರೀತಿಯ ಇವ್ರದ್ದು ಕಿಡ್ನಿ ಇರಬಹುದು, ಕಣ್ಣು ಇರಬಹುದು, ಆ ರೀತಿ ತಿಳ್ಕೊಂಡು ಏನಾದರೂ ಆರ್ಗನ್ ಕದಿಯುವಂತಹ ವ್ಯವಸ್ಥಿತವಾದಂತಹ ರ್ಯಾಕೆಟ್ ಇದೆಯಾ? ಈ ಆಂಗಲ್ ಮೇಲೇನು ಕೂಡ ತನಿಖೆ ಆಗಲೇಬೇಕು. ಭಯಂಕರವಾದಂತಹ ಅಪರಾಧಗಳು ನಡೆದಿದೆ. ಅತ್ಯಂತ ಭೀಕರವಾದಂತಹ ವಿಷಯಗಳೆಲ್ಲ ಗೊತ್ತಾಗ್ತಾ ಇದೆ. ಸೊ ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದೆಲ್ಲ ಎಲ್ಲಿ ತನಿಖೆ ಆಗಿ ಹೊರಗಡೆ ಬರುತ್ತೋ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಒಂದು ಷಡ್ಯಂತ್ರ ಅವರು ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಅಂದ್ರೆ ಅದನ್ನ ತನಿಖೆ ನಿಲ್ಲಿಸಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದಾರಲ್ಲ, ತಂತ್ರಗಳನ್ನ ಮಾಡ್ತಾ ಇದಾರಲ್ಲ, ಅದು ಷಡ್ಯಂತ್ರ. ಹೇಳಿ ಅಲ್ಲ ರೀ, ಅಲ್ಲಿ ಸುಸೈಡ್ ಪಾಯಿಂಟ್ ಆತ್ಮಹತ್ಯೆ ಮಾಡ್ಕೊಳಕ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಾ ಇದಾರೆ? ಅಲ್ಲಿ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಕಂಡಲ್ಲಿ ಹೆಣ ಬೀಳ್ತಾ ಇದೆ, ಶವ ಬೀಳ್ತಾ ಇದ್ದೇವೆ. ಬೋರ್ಡ್ ಹಾಕ್ಬೇಕಲ್ಲ? ಬೋರ್ಡ್ ಹಾಕಿದಾರ ಅಲ್ಲಿ ಏನಾದ್ರು? ಈಗ ಹೇಳ್ತಾರ ಟೀ ಪಾಯಿಂಟ್ ಅಂತ ಹಾಕ್ತಾರೆ. ಇಲ್ಲೇ ನೀವು ಬರ್ಬೇಕಾದ್ರೆ ನೋಡಿದ್ರಲ್ಲ, ಬ್ರಾಹ್ಮಣರ ಟೀ ಕ್ಲಬ್, ತಟ್ಟೆ ಇಡ್ಲಿ, ಬ್ರಾಹ್ಮಣರ ತಟ್ಟೆ ಇಡ್ಲಿ, ಒಂದು ಆರೋ ಮಾರ್ಕ್ ಹಾಕಿದ್ದಾರೆ. ಹಂಗೇನಾದ್ರು ಬೋರ್ಡ್ ಹಾಕಿದಾರ ಇವರು?
ಆತ್ಮಹತ್ಯೆ ಮಾಡ್ಕೊಂಡವ್ರು. ಒಂದ್ ಹಗ್ಗ ಸಿಕ್ತಂತೆ, ಒಂದ್ ಹಗ್ಗಕ್ಕೆ 9 ಜನ ಜೋತ್ ಬಿದ್ದು ಸತ್ರ. ಏನ್ ಮಾತಾಡ್ತಾರೆ ಇವರು? ಒಂದು ವಿಷದ ಬಾಟ್ಲಿ ಸಿಕ್ತಂತೆ, ವಿಷದ ಬಾಟ್ಲಿ ಅಂತ ಯಾರು ಏನ್ ಬರ್ದಿತ್ತ ಅದ್ರ ಮೇಲೆ? ಸ್ಕೆಚ್ ಪೆನ್ ತಗೊಂಡು ಬರ್ದಿದ್ರ? ಸ್ಟಿಕ್ಕರ್ ಹಚ್ಚಿದ್ರ? ಅಂದ್ರೆ ಅದು 8-9 ವರ್ಷದಿಂದ ಆ ಸ್ಟಿಕ್ಕರ್ ಹಂಗೆ ಇತ್ತ? ಈ ಟಿವಿ ಚಾನೆಲ್ವರೆಗೂ ಕೂಡ ಅರ್ಥ ಆಗಬೇಕು. ಸುಮ್ಮನೆ ಏನೇನೋ ಮಾತಾಡಿದ್ರೆ ಇವತ್ತು ಯಾಕೆ ಯೂಟ್ಯೂಬ್ಗಳನ್ನ ಜನ ನೋಡ್ತಾ ಇದಾರೆ ಅಂತ ಹೇಳಿದ್ರೆ, ಟಿವಿ ಚಾನೆಲ್ ನಲ್ಲಿ ಬಂದಿದ್ದು ನಿಜಾನ ಸುಳ್ಳ ಅಂತ ವೆರಿಫೈ ಮಾಡೋದಕ್ಕೆ ಇವತ್ತು ಯೂಟ್ಯೂಬ್ಗಳನ್ನ ನೋಡ್ತಾ ಇದ್ದಾರೆ. ಹಿಂಗಾಗಿ ಯೂಟ್ಯೂಬ್ಗಳು ತುಂಬಾ ಪಾಪ್ಯುಲರ್ ಆಗ್ತಾ ಇದಾವೆ. ಹಿಂಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಮ್ಮಂತ ಅನೇಕ ಯೂಟ್ಯೂಬರ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ನ್ಯಾಯಕ್ಕೆ ಬೆಂಬಲ ಕೊಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯೂಟ್ಯೂಬರ್ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಕ್ಷೇತ್ರದ ಪರ ಇದ್ದೇವೆ, ಇದು ಗೊತ್ತಿರಲಿ. ನಾವು ಶ್ರೀ ಕ್ಷೇತ್ರದ ಪರವಾಗಿನೇ ಇದ್ದೇವೆ. ಇವತ್ತಿಗೂ ಕೂಡ ನಮ್ಗೆ ನಂಬಿಕೆ ಇದೆ, ಮಂಜುನಾಥ ಸ್ವಾಮಿಯ ಸ್ಥಳ ಏನಿದೆ, ಸನ್ನಿಧಿ ಏನಿದೆ, ಅದು ನ್ಯಾಯದ ಸ್ಥಳ. ಆದ್ರೆ ಇವ್ರಿಗೆ ನಂಬಿಕೆ ಇಲ್ಲ. ಆನಂತರ ಆತ್ಮಹತ್ಯೆ ನಾನು ಕೇಳಿದ್ದೀನಿ, ಅದ್ರ ಬಗ್ಗೆ ಕೆಲವೊಂದ್ಸಾರಿ ನಾನು ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಮೋಕ್ಷ ಸಿಗೋದಕ್ಕೆ ಬಂದು ಸಾಯ್ತಾರೆ ಅಂತ ಹೇಳಿ, ಮೋಕ್ಷ ಸಿಗಬೇಕಂತ ಹೇಳಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಆನಂತರ ಸಂತೋಷ ಹಂತಲ್ಲಿ ಬಿದ್ದಂತ ನಾವು ತೋರಿಸಿದೀವಿ, ಸಾಕಷ್ಟು ದಾಖಲೆಗಳನ್ನ ತೋರಿಸಿದೀವಿ. ಗ್ರಾಮ ಪಂಚಾಯತಿ ಹೂತ್ ಹಾಕಿರೋ ಅದು ನೋಟ್ ಇದೆಯಲ್ಲ, 10 ವರ್ಷದ ಬಾಲಕಿ, 15 ವರ್ಷದ ಬಾಲಕಿ, 20 ವರ್ಷದ ಹುಡುಗಿ, 10 ವರ್ಷ 15 ವರ್ಷದ ಬಾಲಕಿಗೆ ಜೀವನ ಏನು ಅಂತಾನೆ ಗೊತ್ತಾಗಿರಲ್ಲ. ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಸಾಯ್ತಾರ? ಇದಕ್ಕೆ ಉತ್ತರ ಕೊಡ್ತಾರ? ಇವ್ರ ಪರವಾಗಿ ಮಾತಾಡ್ತಾ ಇರುವಂತಹ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದಾರಲ್ಲ, ಇದಕ್ಕೆ ಉತ್ತರ ಕೊಡಿ. ಆನಂತರ ಆ ಬಂಗ್ಲೆಗುಡ್ಡೆಯಲ್ಲಿ ಅವರು ಇದರಲ್ಲಿ ಮಡಿಕೇರಿ ಅವರು ಹೇಳಿದ್ದಾರೆ, ಸೋಮಾರ್ಪೇಟೆ ಅವರು, ನಮ್ಮ ತಂದೆಗೆ ಕಣ್ಣು ಸರಿಯಾಗಿ ಕಾಣ್ತಾ ಇರಲಿಲ್ಲ, 2 ಸಾರಿ ಸ್ಟ್ರೋಕ್ ಆಗಿತ್ತು, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಡ್ಡಾಡ್ತಿದ್ರು. ವಾಕಿಂಗ್ ಸ್ಟಿಕ್ ಅಡ್ಡಾಡ್ಕೊಂಡವರು ಅದು ಸ್ಟೀಪ್ ಅಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಇದ್ದಂಗಿದೆ, ಅಲ್ಲಿ ಹೆಂಗೆ ಸ್ವಾಮಿ ಹೋಗ್ತಾರೆ? ಇಲ್ಲಿ ಅದಕ್ಕೆ ನಾವು ಹೇಳ್ತಾ ಇರೋದು 3 ರೀತಿಯ ಅಪರಾಧಗಳು ಆಗಿದೆ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ತನಿಖೆ ಆಗಬೇಕು. ಏನು? ಒಂದು, ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 2ನೇದ್ದು ನರಬಲಿ ಸಲುವಾಗಿ. ನರಬಲಿ ಯಾಕಂತ ಹೇಳಿದ್ರೆ ನೋಡಿ, ಆ ವ್ಯಕ್ತಿ ಪಾಪ 70 ವಯಸ್ಸು ದಾಟಿದಂತ, ಕಣ್ಣು ಸರಿಯಾಗಿ ಕಾಣದಂತವ್ರು, ಆನಂತರ 2 ಸಾರಿ ಸ್ಟ್ರೋಕ್ ಆದವರು, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗೋರು ಅಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ. ನರಬಲಿ ಸಲುವಾಗಿ ಅವರನ್ನ ಹಂತಲ್ಲಿ ಕರ್ಕೊಂಡು ಹೋಗಿದಾರಾ? ಇನ್ನೊಂದು 3ನೇದು ಪ್ರಮುಖವಾಗಿ ಇತ್ತೀಚೆಗೆ ಅನೇಕ ಸಂಗತಿಗಳು ಬರ್ತಾ ಇದೆ. ಏನಂತ ಹೇಳಿದ್ರೆ, ಧರ್ಮಸ್ಥಳಕ್ಕೆ ಹೋದಂತಹ ವಯಸ್ಸಾದವರು, ಏಜ್ಡ್ ಆದವರು ಕೆಲವು ಆಸ್ಪತ್ರೆಗಳಿಂದ ಮಿಸ್ಸಿಂಗ್ ಆಗಿದ್ದಾರೆ. ಅಂದ್ರೆ ಹ್ಯೂಮನ್ ಆರ್ಗನ್ ಹಾರ್ವೆಸ್ಟಿಂಗ್ ಏನಾದರೂ ಆಗಿದೆಯಾ? ಕಳ್ಳತನ ಆಗಿದೆಯಾ? ಇವರು ಕೂಡ ಆಸ್ಪತ್ರೆ ಹೋದವರೇ ಮಿಸ್ಸಿಂಗ್ ಆಗಿರೋ. ಹೌದು, ಇವರು ಕೂಡ ಆಸ್ಪತ್ರೆ. ಆಮೇಲೆ ಗೋಕಾಕದಲ್ಲಿ ಬಸವಣ್ಣಪ್ಪ ಅಂತ ಹೇಳಿ ಒಬ್ಬ ವೃದ್ಧರು 70+ ಆದಂತವರು ಮಿಸ್ಸಿಂಗ್ ಆಗ್ತಾರೆ. ಘಟಪ್ರಭಾ ಆಸ್ಪತ್ರೆಯಿಂದ 2008ರಲ್ಲಿ ಮಿಸ್ಸಿಂಗ್ ಆಗ್ತಾರೆ. ಅವರ ಮಕ್ಕಳು ಹೋಗಿ ಕೇಳ್ತಾರೆ ಆಸ್ಪತ್ರೆಗೆ, ಇಲ್ಲ ಧರ್ಮಸ್ಥಳದವರು ಕರ್ಕೊಂಡು ಹೋದ್ರು, ಧರ್ಮಸ್ಥಳದಕ್ಕೆ ಹೋದ್ರು ಅಂತ ಹೇಳ್ತಾರೆ. ಅವ್ರು ಹೋಗಿ 1 ವರ್ಷ ಆದ್ಮೇಲೆ ಆ ಬಸವಣ್ಣಪ್ಪ ಅನ್ನುವಂತ ವ್ಯಕ್ತಿ ಹಿರಿಯರ ಅವರ ಆಸ್ತಿ 2 ಎಕರೆ ಆಸ್ತಿ ಧರ್ಮಸ್ಥಳದ ಸಂಘದವ್ರ ಹೆಸರಿಗಾಗತ್ತೆ. ಮಕ್ಕಳದು ಸಿಗ್ನೇಚರು ಏನು ಇಲ್ದಾನೆ ಮರಣೋತ್ತಾರ, ಮಕ್ಕಳಿಗೆ ಗೊತ್ತೇ ಇಲ್ಲ ಅಪ್ಪ ಸತ್ತಿದಾನೋ ಇಲ್ಲೋ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಮರಣೋತ್ತಾರ ಮಾಡಿಸ್ಕೊಂಡು, ಮರಣ ಉತ್ತಾರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅವರ ಆಸ್ತಿಯನ್ನ ಧರ್ಮಸ್ಥಳ ಸಂಘದವ್ರಿಗಾಗತ್ತೆ ಗೋಕಾಕದಲ್ಲಿ. ಅಂದ್ರೆ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಆಸ್ಪತ್ರೆಗಳಿಂದ ಆಸ್ಪತ್ರೆಗಳಿಗೆ ಮಾಹಿತಿಯನ್ನ ತೆಗೆದುಕೊಂಡು, ಯಾವ ಗ್ರೂಪ್ನವರು, ಯಾವ ಬ್ಲಡ್ ಗ್ರೂಪ್ ಇವ್ರದು ಅಂತ ತಿಳ್ಕೊಂಡು, ಯಾವ ರೀತಿಯ ಇವ್ರದ್ದು ಕಿಡ್ನಿ ಇರಬಹುದು, ಕಣ್ಣು ಇರಬಹುದು, ಆ ರೀತಿ ತಿಳ್ಕೊಂಡು ಏನಾದರೂ ಆರ್ಗನ್ ಕದಿಯುವಂತಹ ವ್ಯವಸ್ಥಿತವಾದಂತಹ ರ್ಯಾಕೆಟ್ ಇದೆಯಾ? ಈ ಆಂಗಲ್ ಮೇಲೇನು ಕೂಡ ತನಿಖೆ ಆಗಲೇಬೇಕು. ಭಯಂಕರವಾದಂತಹ ಅಪರಾಧಗಳು ನಡೆದಿದೆ. ಅತ್ಯಂತ ಭೀಕರವಾದಂತಹ ವಿಷಯಗಳೆಲ್ಲ ಗೊತ್ತಾಗ್ತಾ ಇದೆ. ಸೊ ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದೆಲ್ಲ ಎಲ್ಲಿ ತನಿಖೆ ಆಗಿ ಹೊರಗಡೆ ಬರುತ್ತೋ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಒಂದು ಷಡ್ಯಂತ್ರ ಅವರು ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಅಂದ್ರೆ ಅದನ್ನ ತನಿಖೆ ನಿಲ್ಲಿಸಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದಾರಲ್ಲ, ತಂತ್ರಗಳನ್ನ ಮಾಡ್ತಾ ಇದಾರಲ್ಲ, ಅದು ಷಡ್ಯಂತ್ರ. ಹೇಳಿ ಅಲ್ಲ ರೀ, ಅಲ್ಲಿ ಸುಸೈಡ್ ಪಾಯಿಂಟ್ ಆತ್ಮಹತ್ಯೆ ಮಾಡ್ಕೊಳಕ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಾ ಇದಾರೆ? ಅಲ್ಲಿ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಕಂಡಲ್ಲಿ ಹೆಣ ಬೀಳ್ತಾ ಇದೆ, ಶವ ಬೀಳ್ತಾ ಇದ್ದೇವೆ. ಬೋರ್ಡ್ ಹಾಕ್ಬೇಕಲ್ಲ, ಬೋರ್ಡ್ ಹಾಕಿದಾರ ಅಲ್ಲಿ ಏನಾದ್ರು? ಈಗ ಹೇಳ್ತಾರೆ ಪಟ್ಟಿ ಪಾಯಿಂಟ್ ಅಂತ ಹಾಕ್ತಾರೆ. ಇಲ್ಲೇ ನೀವು ಬರ್ಬೇಕಾದ್ರೆ ನೋಡಿದ್ರಲ್ಲ,
ಬ್ರಾಹ್ಮಣರ ಟೀ ಕ್ಲಬ್, ತಟ್ಟೆ ಇಡ್ಲಿ, ಬ್ರಾಹ್ಮಣರ ತಟ್ಟೆ ಇಡ್ಲಿ, ಒಂದು ಆರೋ ಮಾರ್ಕ್ ಹಾಕಿದ್ದಾರೆ. ಹಂಗೇನಾದ್ರೂ ಬೋರ್ಡ್ ಹಾಕಿದ್ದಾರೆ ಇವರು? ಆತ್ಮಹತ್ಯೆ ಮಾಡ್ಕೊಂಡವರು ಒಂದು ಹಗ್ಗ ಸಿಕ್ತಂತೆ, ಒಂದು ಹಗ್ಗಕ್ಕೆ 9 ಜನ ಜೋತ್ ಬಿದ್ದು ಸತ್ರ. ಏನ್ ಮಾತಾಡ್ತಾರೆ ಇವರು? ಒಂದು ವಿಷದ ಬಾಟ್ಲಿ ಸಿಕ್ತಂತೆ, ವಿಷದ ಬಾಟ್ಲಿ ಅಂತ ಯಾರು ಏನ್ ಬರ್ದಿತ್ತ ಅದ್ರ ಮೇಲೆ? ಸ್ಕೆಚ್ ಪೆನ್ ತಗೊಂಡು ಬರ್ದಿದ್ರ? ಸ್ಟಿಕ್ಕರ್ ಹಚ್ಚಿದ್ರ? ಅಂದ್ರೆ ಅದು 8-9 ವರ್ಷದಿಂದ ಆ ಸ್ಟಿಕ್ಕರ್ ಹಂಗೆ ಇತ್ತ? ಈ ಟಿವಿ ಚಾನೆಲ್ವರೆಗೂ ಕೂಡ ಅರ್ಥ ಆಗಬೇಕು. ಸುಮ್ಮನೆ ಏನೇನೋ ಮಾತಾಡಿದ್ರೆ ಇವತ್ತು ಯಾಕೆ ಯೂಟ್ಯೂಬ್ಗಳನ್ನ ಜನ ನೋಡ್ತಾ ಇದಾರೆ ಅಂತ ಹೇಳಿದ್ರೆ, ಟಿವಿ ಚಾನೆಲ್ ನಲ್ಲಿ ಬಂದಿದ್ದು ನಿಜಾನ ಸುಳ್ಳ ಅಂತ ವೆರಿಫೈ ಮಾಡೋದಕ್ಕೆ ಇವತ್ತು ಯೂಟ್ಯೂಬ್ಗಳನ್ನ ನೋಡ್ತಾ ಇದ್ದಾರೆ. ಹಿಂಗಾಗಿ ಯೂಟ್ಯೂಬ್ಗಳು ತುಂಬಾ ಪಾಪ್ಯುಲರ್ ಆಗ್ತಾ ಇದಾವೆ. ಹಿಂಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಮ್ಮಂತ ಅನೇಕ ಯೂಟ್ಯೂಬರ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ನ್ಯಾಯಕ್ಕೆ ಬೆಂಬಲ ಕೊಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯೂಟ್ಯೂಬರ್ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಕ್ಷೇತ್ರದ ಪರ ಇದ್ದೇವೆ, ಇದು ಗೊತ್ತಿರಲಿ. ನಾವು ಶ್ರೀ ಕ್ಷೇತ್ರದ ಪರವಾಗಿನೇ ಇದ್ದೇವೆ. ಇವತ್ತಿಗೂ ಕೂಡ ನಮ್ಗೆ ನಂಬಿಕೆ ಇದೆ, ಮಂಜುನಾಥ ಸ್ವಾಮಿಯ ಸ್ಥಳ ಏನಿದೆ, ಸನ್ನಿಧಿ ಏನಿದೆ, ಅದು ನ್ಯಾಯದ ಸ್ಥಳ. ಆದ್ರೆ ಇವ್ರಿಗೆ ನಂಬಿಕೆ ಇಲ್ಲ. ಆನಂತರ ಆತ್ಮಹತ್ಯೆ ನಾನು ಕೇಳಿದ್ದೀನಿ, ಅದ್ರ ಬಗ್ಗೆ ಕೆಲವೊಂದ್ಸಾರಿ ನಾನು ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಮೋಕ್ಷ ಸಿಗೋದಕ್ಕೆ ಬಂದು ಸಾಯ್ತಾರೆ ಅಂತ ಹೇಳಿ, ಮೋಕ್ಷ ಸಿಗಬೇಕಂತ ಹೇಳಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಆನಂತರ ಸಂತೋಷ ಹಂತಲ್ಲಿ ಬಿದ್ದಂತ ನಾವು ತೋರಿಸಿದೀವಿ, ಸಾಕಷ್ಟು ದಾಖಲೆಗಳನ್ನ ತೋರಿಸಿದೀವಿ. ಗ್ರಾಮ ಪಂಚಾಯತಿ ಹೂತ್ ಹಾಕಿರೋ ಅದು ನೋಟ್ ಇದೆಯಲ್ಲ, 10 ವರ್ಷದ ಬಾಲಕಿ, 15 ವರ್ಷದ ಬಾಲಕಿ, 20 ವರ್ಷದ ಹುಡುಗಿ, 10 ವರ್ಷ 15 ವರ್ಷದ ಬಾಲಕಿಗೆ ಜೀವನ ಏನು ಅಂತಾನೆ ಗೊತ್ತಾಗಿರಲ್ಲ. ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಸಾಯ್ತಾರ? ಇದಕ್ಕೆ ಉತ್ತರ ಕೊಡ್ತಾರ? ಇವ್ರ ಪರವಾಗಿ ಮಾತಾಡ್ತಾ ಇರುವಂತಹ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದಾರಲ್ಲ, ಇದಕ್ಕೆ ಉತ್ತರ ಕೊಡಿ. ಆನಂತರ ಆ ಬಂಗ್ಲೆಗುಡ್ಡೆಯಲ್ಲಿ ಅವರು ಇದರಲ್ಲಿ ಮಡಿಕೇರಿ ಅವರು ಹೇಳಿದ್ದಾರೆ, ಸೋಮಾರ್ಪೇಟೆ ಅವರು, ನಮ್ಮ ತಂದೆಗೆ ಕಣ್ಣು ಸರಿಯಾಗಿ ಕಾಣ್ತಾ ಇರಲಿಲ್ಲ, 2 ಸಾರಿ ಸ್ಟ್ರೋಕ್ ಆಗಿತ್ತು, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಡ್ಡಾಡ್ತಿದ್ರು. ವಾಕಿಂಗ್ ಸ್ಟಿಕ್ ಅಡ್ಡಾಡ್ಕೊಂಡವರು ಅದು ಸ್ಟೀಪ್ ಅಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಇದ್ದಂಗಿದೆ, ಅಲ್ಲಿ ಹೆಂಗೆ ಸ್ವಾಮಿ ಹೋಗ್ತಾರೆ? ಇಲ್ಲಿ ಅದಕ್ಕೆ ನಾವು ಹೇಳ್ತಾ ಇರೋದು 3 ರೀತಿಯ ಅಪರಾಧಗಳು ಆಗಿದೆ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ತನಿಖೆ ಆಗಬೇಕು. ಏನು? ಒಂದು, ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. 2ನೇದ್ದು ನರಬಲಿ ಸಲುವಾಗಿ, ನರಬಲಿ. ಯಾಕಂತ ಹೇಳಿದ್ರೆ ನೋಡಿ, ಆ ವ್ಯಕ್ತಿ ಪಾಪ 70 ವಯಸ್ಸು ದಾಟಿದಂತ, ಕಣ್ಣು ಸರಿಯಾಗಿ ಕಾಣದಂತವ್ರು, ಆನಂತರ 2 ಸಾರಿ ಸ್ಟ್ರೋಕ್ ಆದವರು, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗೋರು ಅಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ. ನರಬಲಿ ಸಲುವಾಗಿ ಅವರನ್ನ ಹಂತಲ್ಲಿ ಕರ್ಕೊಂಡು ಹೋಗಿದಾರಾ? ಇನ್ನೊಂದು 3ನೇದು ಪ್ರಮುಖವಾಗಿ ಇತ್ತೀಚೆಗೆ ಅನೇಕ ಸಂಗತಿಗಳು ಬರ್ತಾ ಇದೆ. ಏನಂತ ಹೇಳಿದ್ರೆ, ಧರ್ಮಸ್ಥಳಕ್ಕೆ ಹೋದಂತಹ ವಯಸ್ಸಾದವರು, ಏಜ್ಡ್ ಆದವರು ಕೆಲವು ಆಸ್ಪತ್ರೆಗಳಿಂದ ಮಿಸ್ಸಿಂಗ್ ಆಗಿದ್ದಾರೆ. ಅಂದ್ರೆ ಹ್ಯೂಮನ್ ಆರ್ಗನ್ ಹಾರ್ವೆಸ್ಟಿಂಗ್ ಏನಾದ್ರೂ ಆಗಿದೆಯಾ? ಕಳ್ಳತನ ಆಗಿದೆಯಾ? ಇವರು ಕೂಡ ಆಸ್ಪತ್ರೆ ಹೋದವರೇ ಮಿಸ್ಸಿಂಗ್ ಆಗಿರೋ. ಹೌದು, ಇವರು ಕೂಡ ಆಸ್ಪತ್ರೆ. ಆಮೇಲೆ ಗೋಕಾಕದಲ್ಲಿ ಬಸವಣ್ಣಪ್ಪ ಅಂತ ಹೇಳಿ ಒಬ್ಬ ವೃದ್ಧರು 70+ ಆದಂತವರು ಮಿಸ್ಸಿಂಗ್ ಆಗ್ತಾರೆ. ಘಟಪ್ರಭಾ ಆಸ್ಪತ್ರೆಯಿಂದ 2008ರಲ್ಲಿ ಮಿಸ್ಸಿಂಗ್ ಆಗ್ತಾರೆ. ಅವರ ಮಕ್ಕಳು ಹೋಗಿ ಕೇಳ್ತಾರೆ ಆಸ್ಪತ್ರೆಗೆ, ಇಲ್ಲ ಧರ್ಮಸ್ಥಳದವರು ಕರ್ಕೊಂಡು ಹೋದ್ರು, ಧರ್ಮಸ್ಥಳದಕ್ಕೆ ಹೋದ್ರು ಅಂತ ಹೇಳ್ತಾರೆ. ಅವ್ರು ಹೋಗಿ 1 ವರ್ಷ ಆದ್ಮೇಲೆ ಆ ಬಸವಣ್ಣಪ್ಪ ಅನ್ನುವಂತ ವ್ಯಕ್ತಿ ಹಿರಿಯರ ಅವರ ಆಸ್ತಿ 2 ಎಕರೆ ಆಸ್ತಿ ಧರ್ಮಸ್ಥಳದ ಸಂಘದವ್ರ ಹೆಸರಿಗಾಗತ್ತೆ. ಮಕ್ಕಳದು ಸಿಗ್ನೇಚರು ಏನು ಇಲ್ದಾನೆ ಮರಣೋತ್ತಾರ, ಮಕ್ಕಳಿಗೆ ಗೊತ್ತೇ ಇಲ್ಲ ಅಪ್ಪ ಸತ್ತಿದಾನೋ ಇಲ್ಲೋ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಮರಣೋತ್ತಾರ ಮಾಡಿಸ್ಕೊಂಡು, ಮರಣ ಉತ್ತಾರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅವರ ಆಸ್ತಿಯನ್ನ ಧರ್ಮಸ್ಥಳ ಸಂಘದವ್ರಿಗಾಗತ್ತೆ ಗೋಕಾಕದಲ್ಲಿ. ಅಂದ್ರೆ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಆಸ್ಪತ್ರೆಗಳಿಂದ ಆಸ್ಪತ್ರೆಗಳಿಗೆ ಮಾಹಿತಿಯನ್ನ ತೆಗೆದುಕೊಂಡು, ಯಾವ ಗ್ರೂಪ್ನವರು, ಯಾವ ಬ್ಲಡ್ ಗ್ರೂಪ್ ಇವ್ರದು ಅಂತ ತಿಳ್ಕೊಂಡು, ಯಾವ ರೀತಿಯ ಇವ್ರದ್ದು ಕಿಡ್ನಿ ಇರಬಹುದು, ಕಣ್ಣು ಇರಬಹುದು, ಆ ರೀತಿ ತಿಳ್ಕೊಂಡು ಏನಾದರೂ ಆರ್ಗನ್ ಕದಿಯುವಂತಹ ವ್ಯವಸ್ಥಿತವಾದಂತಹ ರ್ಯಾಕೆಟ್ ಇದೆಯಾ? ಈ ಆಂಗಲ್ ಮೇಲೇನು ಕೂಡ ತನಿಖೆ ಆಗಲೇಬೇಕು. ಭಯಂಕರವಾದಂತಹ ಅಪರಾಧಗಳು ನಡೆದಿದೆ. ಅತ್ಯಂತ ಭೀಕರವಾದಂತಹ ವಿಷಯಗಳೆಲ್ಲ ಗೊತ್ತಾಗ್ತಾ ಇದೆ. ಸೊ ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದೆಲ್ಲ ಎಲ್ಲಿ ತನಿಖೆ ಆಗಿ ಹೊರಗಡೆ ಬರುತ್ತೋ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಒಂದು ಷಡ್ಯಂತ್ರ ಅವರು ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಅಂದ್ರೆ ಅದನ್ನ ತನಿಖೆ ನಿಲ್ಲಿಸಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದಾರಲ್ಲ, ತಂತ್ರಗಳನ್ನ ಮಾಡ್ತಾ ಇದಾರಲ್ಲ, ಅದು ಷಡ್ಯಂತ್ರ. ಹೇಳಿ ಅಲ್ಲ ರೀ, ಅಲ್ಲಿ ಸುಸೈಡ್ ಪಾಯಿಂಟ್ ಆತ್ಮಹತ್ಯೆ ಮಾಡ್ಕೊಳಕ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಾ ಇದಾರೆ? ಅಲ್ಲಿ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಕಂಡಲ್ಲಿ ಹೆಣ ಬೀಳ್ತಾ ಇದೆ, ಶವ ಬೀಳ್ತಾ ಇದ್ದೇವೆ.
ಬೋರ್ಡ್ ಹಾಕ್ಬೇಕಲ್ಲ ಅವ್ರು. ಬೋರ್ಡ್ ಹಾಕಿದಾರ ಅಲ್ಲಿ ಏನಾದ್ರು ಈಗ ಹೇಳ್ತಾರೆ ಪಟ್ಟಿ ಪಾಯಿಂಟ್ ಅಂತ ಹಾಕ್ತಾರೆ. ಇಲ್ಲೇ ನೀವು ಬರ್ಬೇಕಾದ್ರೆ ನೋಡಿದ್ರಲ್ಲ, ಬ್ರಾಹ್ಮಣರ ಟೀ ಕ್ಲಬ್, ತಟ್ಟೆ ಇಡ್ಲಿ, ಬ್ರಾಹ್ಮಣರ ತಟ್ಟೆ ಇಡ್ಲಿ, ಒಂದು ಆರೋ ಮಾರ್ಕ್ ಹಾಕಿದ್ದಾರೆ. ಹಂಗೇನಾದ್ರು ಬೋರ್ಡ್ ಹಾಕಿದಾರ ಇವರು? ಆತ್ಮಹತ್ಯೆ ಮಾಡ್ಕೊಂಡವ್ರು ಒಂದು ಹಗ್ಗ ಸಿಕ್ತಂತೆ, ಒಂದು ಹಗ್ಗಕ್ಕೆ 9 ಜನ ಜೋತ್ ಬಿದ್ದು ಸತ್ರ. ಏನ್ ಮಾತಾಡ್ತಾರೆ ಇವರು? ಒಂದು ವಿಷದ ಬಾಟ್ಲಿ ಸಿಕ್ತಂತೆ, ವಿಷದ ಬಾಟ್ಲಿ ಅಂತ ಯಾರು ಏನ್ ಬರ್ದಿತ್ತ ಅದ್ರ ಮೇಲೆ? ಸ್ಕೆಚ್ ಪೆನ್ ತಗೊಂಡು ಬರ್ದಿದ್ರ? ಸ್ಟಿಕ್ಕರ್ ಹಚ್ಚಿದ್ರ? ಅಂದ್ರೆ ಅದು 8-9 ವರ್ಷದಿಂದ ಸ್ಟಿಕ್ಕರ್ ಹಂಗೆ ಇತ್ತ? ಈ ಟಿವಿ ಚಾನೆಲ್ನವ್ರಿಗೂ ಕೂಡ ಅರ್ಥ ಆಗಬೇಕು. ಸುಮ್ಮನೆ ಏನೇನೋ ಮಾತಾಡಿದ್ರೆ ಇವತ್ತು ಯಾಕೆ ಯೂಟ್ಯೂಬ್ಗಳನ್ನ ಜನ ನೋಡ್ತಾ ಇದಾರೆ ಅಂತ ಹೇಳಿದ್ರೆ, ಟಿವಿ ಚಾನೆಲ್ ನಲ್ಲಿ ಬಂದಿದ್ದು ನಿಜಾನ ಸುಳ್ಳ ಅಂತ ವೆರಿಫೈ ಮಾಡೋದಕ್ಕೆ ಇವತ್ತು ಯೂಟ್ಯೂಬ್ಗಳನ್ನ ನೋಡ್ತಾ ಇದ್ದಾರೆ. ಹಿಂಗಾಗಿ ಯೂಟ್ಯೂಬ್ಗಳು ತುಂಬಾ ಪಾಪ್ಯುಲರ್ ಆಗ್ತಾ ಇದಾವೆ. ಹಿಂಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಮ್ಮಂತ ಅನೇಕ ಯೂಟ್ಯೂಬರ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ನ್ಯಾಯಕ್ಕೆ ಬೆಂಬಲ ಕೊಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯೂಟ್ಯೂಬರ್ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.